ಅತ್ತಿಗೆಗೆ ಮನೆ ಅಳಿಯನಾಗಿದ್ದ ನಾದಿನಿಯ ಗಂಡನ ಬ್ಲ್ಯಾಕ್ಮೇಲ್. ಈಕೆ ಹೆಸರು ಕಾವ್ಯ. ಸ್ನಾನ ಮಾಡಿ ರೆಡಿಯಾಗುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ನುಗ್ಗಿದ ಅವಳ ನಾದಿನಿಯ ಗಂಡ ರಜತ್ ಮೇಲೆ ಬೀಳುತ್ತಾನೆ. ನನಗೆ ನೀನೆಂದರೆ ಇಷ್ಟ, ಈಗ ನನ್ನನ್ನು ನೀನು ಖುಷಿಪಡಿಸು ಎಂದು ಹೇಳುತ್ತಾನೆ. ಆಗ ಕಾವ್ಯ, ನೀನು ದಯವಿಟ್ಟು ನನ್ನನ್ನು ಬಿಟ್ಟು ಇಲ್ಲಿಂದ ಹೋಗು ಎಂದು ಬೈಯುತ್ತಾಳೆ. ಆಗ ರಜತ್ ಮೊಬೈಲ್ ತೋರಿಸಿ, ಇದರಲ್ಲಿ ನಮ್ಮಿಬ್ಬರ MMS ವಿಡಿಯೋ ಇದೆ, ಇದನ್ನೇನಾದರೂ ನಿನ್ನ ಗಂಡನಿಗೆ ತೋರಿಸಿದರೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಬಹುದು ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಕಾವ್ಯ ಒಪ್ಪಿಕೊಳ್ಳುತ್ತಾಳೆ. ಅವರಿಬ್ಬರು ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಅಷ್ಟರಲ್ಲೇ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ರಜತ್ ಅಲ್ಲಿಂದ ಹೋಗಿಬಿಡುತ್ತಾನೆ. ರಜತ್ನ ಪತ್ನಿ ಸಂಜನಾ ಮನೆಗೆ ಬರುತ್ತಾಳೆ. ಆಕೆ ಹೊರಗಡೆ ದುಡಿಯುತ್ತಾ ಇರುತ್ತಾಳೆ. ಆದರೆ ರಜತ್ ಕೆಲಸವಿಲ್ಲದೆ ಮನೆ ಅಳಿಯನಾಗಿ ಮನೆಯಲ್ಲಿಯೇ ಬಿದ್ದಿರುತ್ತಾನೆ. ಅದಕ್ಕೆ ಸಂಜನಾ ಅವನಿಗೆ ಬೈಯುತ್ತಾಳೆ. ಆದರೆ ರಜತ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇತ್ತ ಕಾವ್ಯ ತನ್ನ ಗಂಡ ಧನಂಜಯ್ ಹಾಗೂ ಸಂಜನಾಗೂ ವಿಷಯ ಹೇಳದೆ ಒದ್ದಾಡುತ್ತಿರುತ್ತಾಳೆ. ಏಕೆಂದರೆ ಇದರಿಂದ ನಾದಿನಿಯ ಜೀವನ ಹಾಳಾಗುತ್ತದೆ ಎಂದು ಆಕೆ ಯೋಚಿಸಿರುತ್ತಾಳೆ. ಸ್ವಲ್ಪ ದಿನಗಳ ನಂತರ ರಜತ್ ಮತ್ತೆ ಬಂದು ಕಾವ್ಯ ಮೈ ಮೇಲೆ ಬೀಳುತ್ತಾನೆ. ಆಗ ರಜತ್ ನನಗೆ 5 ಲಕ್ಷ ಹಣ ಕೊಟ್ಟರೆ ಇನ್ನು ಮೇಲೆ ನಿನಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಕಾವ್ಯ ಒಪ್ಪಿಕೊಳ್ಳುತ್ತಾಳೆ. ಅದಕ್ಕೆ ರಜತ್ 24 ಗಂಟೆಗಳ ಸಮಯ ಕೊಡುತ್ತಾನೆ. ಅಂದು ರಾತ್ರಿ ಕಾವ್ಯಳ ಗಂಡ ಧನಂಜಯ್ ಅಕೌಂಟ್ನಲ್ಲಿ 5 ಲಕ್ಷ ತೆಗೆದಿದ್ದೀಯಾ ಏಕೆ ಎಂದು ಕೇಳುತ್ತಾನೆ. ಆಗ ಕಾವ್ಯ ಏನು ಹೇಳಲಾಗದೆ ಸುಮ್ಮನಾಗುತ್ತಾಳೆ. ಆಗ ಧನಂಜಯ್, ನೀನು ಒಡವೆ ತೆಗೆದುಕೊಂಡಿರಬೇಕು, ಪರವಾಗಿಲ್ಲ ಬಿಡು, ನಾನು ನಿನಗೆ ಗಿಫ್ಟ್ ಕೊಡಿಸಬೇಕು ಎಂದು ಅಂದುಕೊಂಡಿದ್ದೆ. ನಾನು ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೇನೆ, ನನಗೇನು ತೊಂದರೆ ಇಲ್ಲ ಎಂದು ಹೇಳಿದನು. ಆಗ ಧನಂಜಯ್ ಕೂಡ ಕಾವ್ಯಳ ಜೊತೆ ರೊಮ್ಯಾನ್ಸ್ ಮಾಡಲು ಬಯಸುತ್ತಾನೆ. ಆದರೆ ಕಾವ್ಯ ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿ ಮಲಗಿಬಿಡುತ್ತಾಳೆ. ಇದರಿಂದ ಧನಂಜಯ್ಗೆ ಬೇಸರವಾಗಿ ಬಿಡುತ್ತದೆ. ಮರುದಿನ ರಕ್ಷಾ ಬಂಧನವಿರುತ್ತದೆ. ಧನಂಜಯ್ ಸಂಜನಾ ಕೈಯಲ್ಲಿ ರಾಖಿ ಕಟ್ಟಿಸಿಕೊಂಡು ಹಬ್ಬ ಆಚರಿಸುತ್ತಾರೆ. ಆಗ ಅಣ್ಣ ಏಕೆ ಬೇಸರದಲ್ಲಿದ್ದೀಯಾ ಎಂದು ಸಂಜನಾ ಕೇಳುತ್ತಾಳೆ. ಆಗ ಧನಂಜಯ್, ನಿನ್ನ ಅತ್ತಿಗೆ ಯಾಕೋ ಈ ನಡುವೆ ತುಂಬ ಸಪ್ಪಗಿರುತ್ತಾಳೆ ಎಂದು ಹೇಳುತ್ತಾನೆ. ಆಗ ಸಂಜನಾ, ನಾನು ವಿಚಾರಿಸುತ್ತೇನೆ ಬಿಡು ಅಣ್ಣ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ರಜತ್ ಬರುತ್ತಾನೆ. ಆಗ ರಜತ್, ನನಗೆ ಅಣ್ಣ ತಂಗಿಯರ ಸಂಬಂಧಗಳಲ್ಲಿ ನಂಬಿಕೆ ಇಲ್ಲ ಎಂದು ಹೇಳುತ್ತಾನೆ. ಮತ್ತೊಂದು ದಿನ ಸಂಜನಾ ಆಫೀಸ್ ಮುಗಿಸಿಕೊಂಡು ಮನೆಗೆ ಬಂದಾಗ ರಜತ್ ಕಾವ್ಯಳಿಗೆ ಹಿಂಸೆ ಮಾಡುತ್ತಾ ಇರುತ್ತಾನೆ. ಅದನ್ನು ನೋಡಿ ಸಂಜನಾಗೆ ಶಾಕ್ ಆಗಿ ಅದನ್ನು ತಡೆಯದೆ ಹಿಂಜರಿಯುತ್ತಾಳೆ. ನಮ್ಮ ಮನೆಯ ಮಾನ ಮರ್ಯಾದೆ ಹೋಗುತ್ತದೆ, ಈಗ ಏನು ಮಾಡುವುದು, ನಾನು ಕಾವ್ಯಳ ಬಳಿ ಮಾತನಾಡುತ್ತೇನೆ ಅಂತ ಅಂದುಕೊಳ್ಳುತ್ತಾಳೆ. ಅಂದು ರಾತ್ರಿಯೇ ಕಾವ್ಯಳ ಬಳಿ ಬಂದು, ಯಾಕೆ ಅತ್ತಿಗೆ ಈ ನಡುವೆ ಸಪ್ಪಗೆ ಇದ್ದೀರಾ, ಏನೇ ಇದ್ದರೂ ನನ್ನ ಬಳಿ ಹಂಚಿಕೊಳ್ಳಿ ಎಂದು ಕೇಳುತ್ತಾಳೆ. ಆಗ ಕಾವ್ಯ ಕಣ್ಣೀರು ಹಾಕುತ್ತಾ ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅದೊಂದು ದಿನ ಕಾವ್ಯ ಟೀ ಮಾಡುವಾಗ ರಜತ್ ಬಂದು, ನನಗೂ ಒಂದು ಕಪ್ ಕೊಡಿ ಎಂದು ಕೇಳುತ್ತಾನೆ. ಆಗ ಅವಳ ಬ್ಯೂಟಿಯನ್ನು ನೋಡಿ ಫಿದಾ ಆಗುತ್ತಾನೆ. ಆಕೆ 2 ಕಪ್ ಮಾಡಿಕೊಂಡು ಅವನಿಗೆ ತಂದು ಕೊಡುತ್ತಾಳೆ. ಅವನ ಜೊತೆ ಕುಡಿಯಲು ಶುರು ಮಾಡಿದಾಗ ಕಾವ್ಯಳ ಸೌಂದರ್ಯವನ್ನು ರಜತ್ ಸವಿಯುತ್ತಾ ಇರುತ್ತಾನೆ. ಅದೇ ಸಮಯದಲ್ಲಿ ನನಗೆ ಇನ್ನೂ ಸ್ವಲ್ಪ ಸಕ್ಕರೆ ಬೇಕು ಎಂದು ಆಕೆಯನ್ನು ಕಳುಹಿಸಿ ಆಕೆಯ ಟೀನಲ್ಲಿ ಮತ್ತಿನ ಔಷಧಿಯನ್ನು ಹಾಕಿಬಿಡುತ್ತಾನೆ. ಆಕೆ ವಾಪಸ್ ಬಂದ ಮೇಲೆ ಅದನ್ನು ಕುಡಿದು ಪ್ರಜ್ಞೆ ತಪ್ಪುತ್ತಾಳೆ. ನಂತರ ಆಕೆಯನ್ನು ತನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಫೋಟೋಗಳನ್ನು ತೆಗೆಯುತ್ತಾನೆ. ನಂತರ ವಿಡಿಯೋ ರೆಕಾರ್ಡ್ಗೆ ಇಟ್ಟು ಆಕೆಯ ಜೊತೆ ರೊಮ್ಯಾನ್ಸ್ ವಿಡಿಯೋವನ್ನು ಮಾಡಿಕೊಳ್ಳುತ್ತಾನೆ. ಆಗ ಆಕೆಗೆ ಎಚ್ಚರವಾಗಿ, ಇದೇನು ಮಾಡುತ್ತಿದ್ದೀಯಾ, ನಾನೇಕೆ ನಿನ್ನ ರೂಮಿಗೆ ಬಂದೆ ಎಂದು ಕೇಳುತ್ತಾಳೆ. ಆಗ ರಜತ್, ಈಗ ನಮ್ಮಿಬ್ಬರ MMS ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ, ನಾನು ಹೇಳಿದಂತೆ ನೀನು ಕೇಳದೆ ಇದ್ದರೆ ಇದನ್ನು ವೈರಲ್ ಮಾಡಿಬಿಡುತ್ತೇನೆ ಎಂದು ಬ್ಲ್ಯಾಕ್ಮೇಲ್ ಮಾಡಿಬಿಡುತ್ತಾನೆ. ಇದನ್ನು ಕಾವ್ಯ ಹೇಳಿಕೊಂಡು ಕಣ್ಣೀರು ಹಾಕುತ್ತಾಳೆ. ಆಗ ಸಂಜನಾ, ನೀವೇನು ಹೆದರಬೇಡಿ ಅತ್ತಿಗೆ, ನೀವು ತಪ್ಪೇನೂ ಮಾಡಿಲ್ಲ, ನಾವು ರಜತ್ನನ್ನು ಹೆದರಿಸಲೇಬೇಕು ಎಂದು ಹೇಳುತ್ತಾಳೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿ ರಜತ್ನ ಕೊಲೆಯಾಗಿರುತ್ತದೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಅವನ ಮೊಬೈಲ್ನಲ್ಲಿದ್ದ ವಿಡಿಯೋ ನೋಡಿ ಪೊಲೀಸರು ಪ್ರಶ್ನೆ ಮಾಡುತ್ತಾರೆ. ಕಾವ್ಯ ಜೊತೆ ಸಂಬಂಧ ಇರುವುದರಿಂದ ನೀನೇ ಕೊಲೆ ಮಾಡಿರಬೇಕು ಎಂದು ಧನಂಜಯನನ್ನು ಕೇಳುತ್ತಾರೆ. ಆಗ ಮಧ್ಯ ಮಾತನಾಡಿದ ಸಂಜನಾ, ಇಲ್ಲ, ನನ್ನ ಗಂಡನನ್ನು ನಾನೇ ಕೊಲೆ ಮಾಡಿದ್ದು ಎಂದು ನಡೆದುದನ್ನು ವಿವರಿಸುತ್ತಾಳೆ. ಅಂದು ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಜಗಳ ಶುರುವಾಗಿರುತ್ತದೆ. ಆಗ ರಜತ್, ಧನಂಜಯ್ ಗಂಡಸಲ್ಲ, ಅದಕ್ಕಾಗಿ ಕಾವ್ಯ ನನ್ನ ಬಳಿ ಬಂದಿದ್ದಳು ಎಂದು ಹೇಳುತ್ತಾನೆ. ಕೋಪಗೊಂಡ ಧನಂಜಯ್ ರಜತ್ಗೆ ಹೊಡೆಯಲು ಶುರು ಮಾಡುತ್ತಾನೆ. ಇಬ್ಬರ ಮಧ್ಯೆ ದೊಡ್ಡ ಜಗಳ ಹೊಡೆದಾಟ ಶುರುವಾಗುತ್ತದೆ. ಆಗ ಸಂಜನಾ ಹಿಂದಿನಿಂದ ರಜತ್ನ ತಲೆಗೆ ಹೊಡೆದು ಬಿಡುತ್ತಾಳೆ. ಆಗ ಅವನ ಪ್ರಾಣ ಅಲ್ಲಿ ಹೋಗಿಬಿಡುತ್ತದೆ. ಇದೆಲ್ಲವನ್ನು ಪೊಲೀಸರ ಮುಂದೆ ಹೇಳಿದ ಸಂಜನಾ, ಇಂತಹ ವ್ಯಕ್ತಿ ಬದುಕಬಾರದು, ಇವನು ನನ್ನ ಅತ್ತಿಗೆಗೆ ಬ್ಲ್ಯಾಕ್ಮೇಲ್ ಮಾಡಿ ಹಿಂಸೆ ಕೊಡುತ್ತಿದ್ದ ಎಂದು ಹೇಳುತ್ತಾಳೆ. ಆಗ ಪೊಲೀಸರು ಸಂಜನಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಇದರಿಂದ ಧನಂಜಯ್ ಹಾಗೂ ಕಾವ್ಯರಿಗೂ ಬೇಸರವಾಗುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಮೂವಿ ವರ್ಲ್ಡ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ನಂದೂಯಿ ಎಂದು ಹುಡುಕಿ ನೋಡಬಹುದು.